ಏನು ಮೊನ್ನೆ ತಾನೇ ನಮ್ಮ ಹೊಸಬಾಳ್ಯದಲ್ಲಿರುವ ಯೋಗಿನಾರಾಯಣ ತಾತಯ್ಯನವರ ಒಂದು ದೇವಸ್ಥಾನದ ಉದ್ಘಾಟನೆ ಆಯಿತು. ಮೊನ್ನೆ ಶನಿವಾರ ಭಾನುವಾರ ಎಲ್ಲ ಪೂಜೆಗಳು ನೆರವೇರಿತು. ಆವತ್ತಿನ ದಿನ ನಮ್ಮ ಕೋಲಾರ ಜಿಲ್ಲಾ ಲೋಕಸಭಾ ಸದಸ್ಯರು ಆದಂಥ ಮಲ್ಲೇಶ್ ಬಾಬು ಅವರಿಗೆ ಡೆಲ್ಲಿಯಲ್ಲಿ ತುರ್ತು ಕಾರ್ಯದಿಂದ ಆವತ್ತಿನ ದಿನ ಬರಲು ಆಗಲಿಲ್ಲ. ಈ ದಿನ ನಾನು ಮಠಕ್ಕೆ ಭೇಟಿ ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳಿದರು, ಬಂದಿದ್ದಾರೆ. ಅವ್ರಿಗೆ ಎಲ್ಲ ಜನಾಂಗದ ಪರವಾಗಿ ಹಾಗೂ ಈ ತಾಲೂಕಿನ ಎಲ್ಲ ತಾತಯ್ಯನವರ ಭಕ್ತಾದಿಗಳ ಪರವಾಗಿ ಸ್ವಾಗತ ಕೊಡ್ತಾಯಿದ್ವಿ. ಅದೇ ಥರ ಈ ಒಂದು ಮಠಕ್ಕೆ ಮೊನ್ನೆ MLA ಅವರು ಬಂದು ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಮತ್ತು ಒಂದಿನ ಬಂದು ಇಲ್ಲಿ ಏನು ಕೆಲಸ ಕಾರ್ಯಗಳಿಗೆ ಎಲ್ಲನೂ ನಾನು ನೆರವೇರಿಸ್ಕೊಡ್ತೀನಿ ಅಂತೇಳಿದ್ದಾರೆ. ಅವರು ಮತ್ತೊಂದು ದಿನ ಬರ್ತಾರೆ. ಮಲ್ಲೇಶ್ ಬಾಬು ಅವ್ರಿಗೆ ಈ ಒಂದು ನಮ್ಮ ಕಮಿಟಿಯವರು ಎಲ್ಲನೂ ಸೇರಿ ಹಿಂದ್ಗಡೆ ಒಂದು ಕಲ್ಯಾಣ ಮಂಟಪ ಏನು ನಿರ್ಮಾಣ ಆಗ್ತಾಯಿದೆ ಅದಕ್ಕೆ ಅವರ ಸಹಾಯ ನಿಧಿಯಿಂದ ಏನನ್ನ ಕೆಲಸ ಕಾರ್ಯ ಮಾಡಿಕೊಡ್ಬೇಕು ಅಂತ ಕೋರಿದ್ದಾರೆ. ಅದಕ್ಕೂ ಅವ್ರ ಬಾಯಿಂದನೇ ನಾನೇ ಹೇಳ್ತೀನಿ ಅಂತೇಳಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಾನು ಇದನ್ನು ಕೆಲಸ ಮಾಡಿಕೊಡ್ತೀನಿ ಅಂತೇಳಿದ್ದಾರೆ. ಅದು ಕೂಡ ಅವರು ಮುಖಾಂತರನೇ ತಾವು ಒಂದು ಮಾತು ಕೇಳ್ಬೋದು. ತಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಮತ್ತೊಂದು ಸಲ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನಕ್ಕೆ ಬಂದಿರೋದಕ್ಕೆ ಅವ್ರಿಗೆ ನಾವೆಲ್ಲರೂ ತುಂಬ ಹೃದಯದಿಂದ ಸ್ವಾಗತ ಕೊಡ್ತೇವೆ. सर्वेषां सर्वजानां क्षेमस्थैर्य विजयवीर्यारोग्येश्वर्या विद्यार्थं तस्य जन्मनक्षत्रे जन्मराशजातनां नक्षत्रे नामराशजातो अंगग्रह भावग्रहोपग्रह समस्तपीड समस्तदुर्दोषपरिहर्तम् उन्नत अधिकार फलप्राप्ति सिद्धिद्वारा आरोग्य भाग्यता विशेषेण श्री सद्गुरु योगिनारायण स्वामी संपूर्ण अनुग्रह प्रसादित्यर्थं सर्वेषाम् आस्तिक भक्तजनानां क्षेमस्थैर्य विजयवीर्यारोग्येश्वर्या विद्यार्थं सद्गुरु योगिनारायण पदान्योः पुष्पार्चनं करिष्ये नमः। सर्वेषां श्रीक्षेत्रपुरनिवासिन्ये नमः। शुद्धाय श्रीराजेयपर्याय नमः। हरिराजकाचार्याय नमः। परमहंसस्वरूपाय नमः। परब्रह्मोपासकाय नमः। तद्विष्णो ब्रह्मपदं सदा विष्णुसूर्यः
दिवी विचक्षणादं तद्विप्राजो विपण्यवो चित्त कुर्त बप्पा विष्णु महाप्रभुराक्षसुरेः दिवी विचक्षणादं तद्विप्राजो ಎಲ್ಲರಿಗೂ ನಮಸ್ಕಾರ. ಏನು ಹೋದ ತಿಂಗಳು 25-26ನೇ ತಾರೀಕು ತಾತಯಿಂದ ದೇವಸ್ಥಾನ ಮತ್ತು ಮಠ ಏನು ಅಂತ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಳಬಾಗಿಲು ಕ್ಷೇತ್ರದ ಜನತೆ ಮತ್ತು ಕಮಿಟಿಯ ವತಿಯಿಂದ ಏನು ಆಹ್ವಾನ ಬಂದಿತ್ತು, ಅವತ್ತು ಬೇರೆ ಕೆಲಸದ ಒತ್ತಡದಿಂದ ಬರೋಕ್ಕಾಗಲಿಲ್ಲ. ಅವತ್ತು ಶಾಸಕರ ಜೊತೆ ನಾವು ಬರಬೇಕಾಗಿತ್ತು. ಶಾಸಕರು ಕರೆದಿದ್ದರು, ಬಟ್ ಅದೇ ಒತ್ತಡದಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬಂದು ತಾತಯ್ಯನವರ ಆಶೀರ್ವಾದ ಪಡೆದು ಕಮಿಟಿಯವ್ರನ್ನ ಏನು ಒಂದು ಆಹ್ವಾನ ಮಾಡಿದ್ರು ಅವ್ರಿಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ದೇವಸ್ಥಾನದ ಹಿಂದೆ ಏನು ಒಂದು ಅಡುಗೆ ಡೈನಿಂಗ್ ಹಾಲು ಮತ್ತು ಒಂದು ಕಲ್ಯಾಣ ಮಂಟಪ ಏನು ಕಟ್ಟಬೇಕು ಅಂತ ಏನೋ ಒಂದು ಫೌಂಡೇಶನ್ಸ್ ಎಲ್ಲ ಹಾಕಿದಾರೋ, ಅದಕ್ಕೆ ಅನುದಾನ ಬೇಕು MP ಲ್ಯಾಟ್ಸಿಂದ ಅಂದಾಗ ಅದನ್ನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿರಿಯರ ಜೊತೆ ಮತ್ತು ಶಾಸಕರ ಜೊತೆ ಕೂತ್ಕೊಂಡು ಮಾತಾಡಿ ಅವರು ಅನುದಾನ ಹಾಕ್ತೀವಿ ಅಂದಿದ್ದಾರೆ. ನಮ್ಮ ಅನುದಾನನೂ ಇಬ್ಬರ ಜೊತೆನೂ ಸೇರಿಕೊಂಡು ಮತ್ತು ಹಿರಿಯರು ಎಲ್ಲರೂ ಸೇರಿಕೊಂಡು ಅದೊಂದು ನಿಟ್ಟಿನಲ್ಲಿ ಒಂದು ಅದು ಪೂರ್ಣ ಮಾಡೋಕ್ಕೆ ನಮ್ಮ ಕಡೆಯಿಂದ ನಮ್ಮ ಅನುದಾನದಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾತನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಏನು ಈ ವರ್ಷ ಮಳೆ ಹೆಂಗೆ ಚೆನ್ನಾಗಿ ಬಂದಿದೆಯೋ, ಎಲ್ಲ ಕೆರೆಗಳು ತುಂಬಿದೆಯೋ, ಇನ್ನು ಮುಂದಿನ ವರ್ಷಗಳಲ್ಲಿ ಹಂಗೆ ಆಗಲಿ ಅಂತ, ಮತ್ತು ಮೇನಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರದ ಜನತೆ ಏನೋ ಒಂದು ವಿಶ್ವಾಸ ಇಟ್ಕೊಂಡು ನಮ್ಮ ಶಾಸಕರನ್ನ ಗೆಲ್ಲಿಸಿ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ರು. ಅದು ಮುಂದಿನ ದಿನಗಳಲ್ಲೂ ಇನ್ನೂ ಅವ್ರ ಅವಧಿ ಇರೋವರೆಗೂ ಒಳ್ಳೆಯ ಕೆಲಸಗಳು ಮಾಡಿ ಒಳ್ಳೆಯ ಹೆಸರು ಮಾಡ್ಕೊಳ್ಳಿ ಅಂತ ಹೇಳಿ ಆ ತಾತಯ್ಯನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.